ಎಲ್ಲರಿಗೂ ನಮಸ್ಕಾರ. ಕೆಂಚಾಯ್ಗೆ ನಾನು ಛಾಯಾ. ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಆಗಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸೊ ಬರೀ ಕೆಮಿಸ್ಟ್ರಿ ಕಲಿಸ್ಬಿಟ್ರೆ ಸಾಕಾ, ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಸಾಕಾ, ಎಕ್ಸಾಮ್ ಆದಮೇಲೆ ಅವ್ರಿಗೆ ಏನೇನು ಅವೆನ್ಯೂಸ್ ಇದೆ, ಏನೇನು ಆಪರ್ಚುನಿಟೀಸ್ ಇದೆ, ಎಲ್ಲೆಲ್ಲಿ ಇಂಟರ್ನ್ಶಿಪ್ ಮಾಡ್ಬೋದು, ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ ಆಸ್ ಎ ಟೀಚರ್. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಕೆಮಿಸ್ಟ್ರಿ ರಿಲೇಟೆಡ್ ಜಾಬ್, ಹೈಯರ್ ಎಜುಕೇಷನ್ಗೆ ಯಾವ್ಯಾವ ಎಕ್ಸಾಮ್ಸ್ನ ತಗೋಬೇಕು, ಅಥವಾ ಜಾಬ್ಗಾದರೆ ಯಾವ್ಯಾವ ರೀತಿ ಎಕ್ಸಾಮ್ಸ್ನ ತಗೋಬೇಕು, ಯಾವ ಥರ ಮೋಡ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ಅದನ್ನೆಲ್ಲನೂ ಡಿಸೈಡ್ ಮಾಡ್ತಾ ಇರ್ತೀವಿ. ಇವತ್ತು ಆಕ್ಚುಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನೀತಿ ಆಯೋಗ್ ಅನ್ನೋರು ಇಂಟರ್ನ್ಶಿಪ್ಸ್ಗೆ UG ಮತ್ತೆ PG ಅಥವಾ ರಿಸರ್ಚ್ ಸ್ಕಾಲರ್ಸ್ಗೆ ಬಿಕಾಸ್ ಆಫ್ ದಿಸ್ ಪೆಂಡಮಿಕ್ ಟೈಮ್ ಆನ್ಲೈನ್ ರಿಸರ್ಚ್ ಇಂಟರ್ನ್ಶಿಪ್ಗೆ ಕಾಲ್ ಮಾಡಿದ್ದಾರೆ. ಸೊ ಎವ್ರಿ ಮಂತ್ 1 to 10th ಆಫ್ ದಟ್ ಮಂತ್ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಟು ಡಿಸೆಂಬರ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೀವು ಅದ್ರದ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ, ನೀತಿ ಆಯೋಗ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ, ನೀತಿ ಆಯೋಗ್ ಅಫಿಷಿಯಲ್ ವೆಬ್ಸೈಟ್ ಅಂತ ಹೋದ್ರೆ ನೀತಿ ಆಯೋಗ್ದು ಬರುತ್ತೆ. ಸೊ ಆ ನೀತಿ ಆಯೋಗ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಅಂತಂದ್ರೆ, ನೀತಿ ಆಯೋಗದ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಬರ್ತಾ ಹೋಗುತ್ತೆ. ಹೋಮ್ ಇದೆ, ಅಬೌಟ್ ಅಸ್ ಇದೆ, ಕೋಪರೇಟಿವ್ ಎಲ್ಲ, ಅದು ಕಾಂಪಿಟೇಟಿವ್ ಫೆಡರಲಿಸಮ್ ಏನಿದೆ, ಹಂಗಂದ್ರೆ ಏನು, ಯಾಕೆ ಸ್ಟಾರ್ಟ್ ಮಾಡಿದ್ರು, ಅದು ಆಕ್ಚುಲಿ 2015 ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಹೇಗಿದೆ, ಏನಿದೆ, ಅದ್ರ ಬಗ್ಗೆ ಎಲ್ಲಾನು ನಿಮ್ಗೆ ಇನ್ಫಾರ್ಮೇಶನ್ಸ್ ಬರ್ತಾ ಹೋಗುತ್ತೆ. ಸೊ ನೀವು ಅದರಲ್ಲಿ ಎಲ್ಲಿ ಹೋಗ್ಬೇಕು ಅಂದ್ರೆ, ವರ್ಕ್ ವಿತ್ ನೀತಿ ಅಂತ ಹೋಗಿ ಇಂಟರ್ನ್ಶಿಪ್ಸ್ ಅಂತ ಓದಿದ್ರೆ ನಿಮ್ಗೆ ಇಂಟರ್ನ್ಶಿಪ್ಸ್ ಎಲ್ಲಾನು ಇನ್ಫಾರ್ಮೇಶನ್ಸ್ ಬರ್ತಾ ಹೋಗುತ್ತೆ. ಮತ್ತೆ ಇಂಟರ್ನ್ಶಿಪ್ಸ್ ಹೋದ್ರೆ, ಇಂಟರ್ನ್ಶಿಪ್ ಸ್ಕೀಮ್ ಅಂದ್ರೆ ಏನು, ಯಾರು ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು, ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಂಟರ್ನ್ಶಿಪ್ಸ್ ಅಂತ ಓದ್ಬೇಕು. ಆ ಇಂಟರ್ನ್ಶಿಪ್ಸ್ ಹೋದಾಗ ನಿಮ್ಗೆ ಎಲ್ಲ ಏನೇನಾಗುತ್ತೆ ಅಂದ್ರೆ, ಹೇಗಿದೆ, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಆ ಇನ್ಫಾರ್ಮೇಶನ್ಸ್ ಗಳೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ನೀತಿ ಆಯೋಗ್ ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಇನಿಷಿಯೇಟೆಡ್ ಅನ್ ಇಂಟರ್ನ್ಶಿಪ್ ಸ್ಕೀಮ್ ಇನ್ 2015. ಅದು 2015 ಅಲ್ಲೇ ಇದೆ. ಸೊ ಎವ್ರಿ ಇಯರ್ ಏನ್ ಮಾಡ್ತಿದ್ರು, ಆಫ್ಲೈನ್ ಮಾಡ್ತಾ ಇದ್ರು. ಬಿಕಾಸ್ ಆಫ್ ದಿಸ್ ಪೆಂಡಮಿಕ್ ಟೈಮ್ ಇರೋದಕ್ಕೋಸ್ಕರ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆನ್ಲೈನ್ ಇಂಟರ್ನ್ಶಿಪ್ ಸ್ಕೀಮ್ಸ್ ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಅಲ್ಲಿ ನೀತಿ ಆಯೋಗ್ ಇನ್ಫಾರ್ಮೇಶನ್ ಅಂದ್ರೆ ನಿಯರ್ಲಿ ಒಂದು 7 ಪೇಜ್ ಅಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತಾರೆ. ಸೊ ಆ ಇನ್ಫಾರ್ಮೇಶನ್ಸ್ ನೀವು ತಗೊಳ್ತಾ ಹೋಗ್ಬೋದು. ಡೀಟೇಲ್ ಆಗಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಸ್ಕೀಮ್ ಏನ್ ಹೇಳುತ್ತೆ ಅಂತಂದ್ರೆ, ನೀತಿ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಹೇಳುತ್ತೆ. ಪರ್ಪಸ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಮುಂಚೆನೆ ಹೇಳ್ದಂಗೆ, ಟು ಎಂಗೇಜ್ ದಿ ಸ್ಟೂಡೆಂಟ್ಸ್ ಇನ್ ಪರ್ಟಿಕ್ಯುಲರ್ಲಿ ಇನ್ ದಿಸ್ ಪೆಂಡಮಿಕ್ ಸಿಚುಯೇಷನ್. UG ಸ್ಟೂಡೆಂಟ್ಸ್ ಆಗಿರ್ಬೋದು, PG ಸ್ಟೂಡೆಂಟ್ಸ್ ಆಗಿರ್ಬೋದು, ರಿಸರ್ಚ್ ಸ್ಕಾಲರ್ಸ್ ಆಗಿರ್ಬೋದು, ಅವ್ರನ್ನ ಹೇಗೆ ಎಂಗೇಜ್ ಮಾಡೋದು ಈ ಪೆಂಡಮಿಕ್ ಟೈಮ್ ಅಲ್ಲಿ, ಹೌ ವಿ ಆರ್ ಗೋಯಿಂಗ್ ಟು ಎಂಗೇಜ್ ದಮ್ ಇನ್ ದಿ ಅಕಾಡೆಮಿಕ್ಸ್, ಅದಕ್ಕೋಸ್ಕರ ಅವರು ಇದನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು ಮೇನ್ ಆಬ್ಜೆಕ್ಟಿವ್ ಅದಿದೆ. ಸೊ ಆಕ್ಚುಲಿ ಇದು ಹೇಗೆ ಮಾಡ್ತಾರೆ, ಇಂಟರ್ನ್ಶಿಪ್ ಹೇಗಿರುತ್ತೆ, ರಿಕ್ವೈರ್ಮೆಂಟ್ ಎಲ್ಲ ಹೇಗಿರುತ್ತೆ ಅಂತಂದ್ರೆ, ಅಥವಾ ಎಲಿಜಿಬಿಲಿಟಿ ಏನಿದೆ ಅಂತಂದ್ರೆ, ಯಾರು ಸ್ಟೂಡೆಂಟ್ಸ್ 4th ಸೆಮಿಸ್ಟರ್ ಇರ್ತಾರಲ್ಲ, UG ಓದ್ತಾ ಇರುವಂತವ್ರು 4th ಸೆಮಿಸ್ಟರ್ ಇರುವಂತವ್ರು ಅಪ್ಲೈ ಮಾಡ್ಬೋದು. ಅವರು ಆದ್ರೆ ಸೆಕೆಂಡ್ PUC ನಲ್ಲಿ ಅವರು 85 ಮಾರ್ಕ್ಸ್, ಅಥವಾ ಸೆಕೆಂಡ್ PUC ನಲ್ಲಿ PUC ಓದ್ದಲ್ಲ ಇದ್ರೆ, ಅಥವಾ ಈಕ್ವಲೆಂಟ್ ಆಗಿ ಬೇರೆ ಯಾವ್ದಾದ್ರು ನೀವು 12th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡಿದ್ರೆ ಅದ್ರಲ್ಲಿ 85% ಮಾರ್ಕ್ಸ್ ಬಂದಿರಬೇಕು ನಿಮ್ಗೆ ಅಂತ ಹೇಳ್ತಾರೆ. ಇಲ್ಲ ನಾವು ಅಥವಾ ಫುಲ್ PG ಮುಗಿಸ್ಬಿಟ್ಟಿದೀವಿ ಅಥವಾ UG ಮುಗಿಸಿದೀವಿ ಅನ್ನೋರು, ಈವನ್ ದೇ ಕ್ಯಾನ್ ಆಲ್ಸೋ ಅಪ್ಲೈ, ಬಟ್ ದೇ ಶುಡ್ ಗೆಟ್ 70 ಮಾರ್ಕ್ಸ್ ಕ್ಯುಮುಲೇಟಿವ್, ಅಂದ್ರೆ CGPA ಏನಿರ್ತಲ್ಲ ಅದು 70% ಮೇಲಿದ್ರೆ ಮಾತ್ರ ದೇ ಕ್ಯಾನ್ ಅಪ್ಲೈ ಅಂತ ಹೇಳ್ತಾರೆ. ಅಂದ್ರೇನು, ಈಗ ಸದ್ಯಕ್ಕೆ ಡಿಗ್ರಿ ಮುಗಿಸ್ತಾ ಇರೋರು ಅದಕ್ಕೆ ಅಪ್ಲೈ ಮಾಡ್ಬೋದು, ಡಿಗ್ರಿ ಮುಗಿಸಿರೋರು ಅದಕ್ಕೆ ಅಪ್ಲೈ ಮಾಡ್ಬೋದು. ಆ ತರ PG ಹುಡುಗರಿಗೆ ತಗೊಂಡ್ರೆ, PG ಹುಡುಗರು ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಯಾರು ಇರ್ತಾರಲ್ಲ ಅವರು ಅದಕ್ಕೆ ಅಪ್ಲೈ ಮಾಡ್ಕೋಬಹುದು. ಆದ್ರೆ ಅವರು 70% ಮಾರ್ಕ್ಸ್ ಗ್ರಾಜುಯೇಷನ್ ಅಲ್ಲಿ ತಗೊಂಡಿರ್ಬೇಕು. ಅಂದ್ರೆ ಡಿಗ್ರಿನಲ್ಲಿ PG ಹುಡುಗರಿಗೆ ಡಿಗ್ರಿ ಏನ್ ಮುಗಿಸಿರ್ತಾರಲ್ಲ ಆ ಡಿಗ್ರಿನಲ್ಲಿ 70% ಈಕ್ವಲೆಂಟ್ ಮಾರ್ಕ್ಸ್ ತಗೊಂಡಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಯಾವುದೇ ಯೂನಿವರ್ಸಿಟಿಯಿಂದ ನೀವು ರೆಕಗ್ನೈಸ್ಡ್, UGC ರೆಕಗ್ನೈಸ್ಡ್ ಯೂನಿವರ್ಸಿಟಿಗಳಿಂದ ನೀವು ಗ್ರಾಜುಯೇಷನ್ ಆಗಿದ್ರೆ ಯು ಕ್ಯಾನ್ ಅಪ್ಲೈ ಅಂತ ಅವರು ಹೇಳ್ತಾ ಹೋಗ್ತಾರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ತಾರೆ, ಇದಕ್ಕೆ ಬೇರೆ ಯಾವುದೇ ರೀತಿ ಇಲ್ಲ, ಆನ್ಲೈನ್ ಅಲ್ಲೇ ನೀವು ಅಪ್ಲೈ ಮಾಡಬೇಕು. ಸೊ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಸೆಪ್ಟೆಂಬರ್ ಇಂದ ಡಿಸೆಂಬರ್ ತನಕ ಅವರು ಮಾಡ್ತಾ ಹೋಗ್ತಾರೆ. ಮಿನಿಮಮ್ 1 ಮಂತ್ ಇಂದ 6 ಮಂತ್ಸ್ ತನಕನೂ ಇರ್ಬೋದು. ಸೊ ಆ ತರ ಇರುತ್ತೆ, ಅಟ್ಲೀಸ್ಟ್ 6 ವೀಕ್ಸ್ ಬಟ್ ನಾಟ್ ಎಕ್ಸೀಡಿಂಗ್ 6 ಮಂತ್ಸ್. 6 ವಾರದಿಂದ 6 ತಿಂಗಳೊಳಗಡೆ ಇರುವಂತ ನೀವು ಇಂಟರ್ನ್ಶಿಪ್ಗಳು ಮುಗಿಸ್ಕೋಬಹುದು. ಸೊ ಇದೆಲ್ಲ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಒಂದು ಸರ್ಟಿಫಿಕೇಟ್ ನ ಕೊಡ್ತಾರೆ. ಅಗೇನ್ ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಹೋಗ್ತಾರೆ.
ಓಕೆ ಇದೆಲ್ಲ ಗೊತ್ತಾಯ್ತು. ಅಪ್ಲೈ ಮಾಡೋದು ಹೆಂಗೆ? ಅಗೇನ್ ಯು ಆರ್ ಕಾಂಪೀಟಿಂಗ್ ವಿತ್ ನ್ಯಾಷನಲ್ ಲೆವೆಲ್ ಕ್ಯಾಂಡಿಡೇಟ್ ಜೊತೆಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಕಾಂಪೀಟ್ ಮಾಡ್ತಾ ಇದ್ದೀರಾ. ಯಾವಾಗ ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ ಆನ್ಲೈನ್ ಅಲ್ಲೇ ನೀವು ಅಪ್ಲೈ ಮಾಡಬೇಕು. ಸೊ ಎವ್ರಿ ಮಂತ್ 1st to 10th ಆಫ್ ಎವ್ರಿ ಮಂತ್, ಇದು ಈ ಮಂತ್ ಅಲ್ಲದೆ ಪ್ರತಿ ಮಂತ್ 1ನೇ ತಾರೀಕಿಂದ 10ನೇ ತಾರೀಕು ತನಕ ಅದು ಓಪನ್ ಆಗಿರುತ್ತೆ ಆ ವೆಬ್ಸೈಟು. ನೀವು ಅಪ್ಲೈ ಮಾಡಂಗಿದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಏನಿದೆಯಲ್ಲ ಅದು ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಅದು ಓಪನ್ ಆಗಿರುತ್ತೆ. ಸೊ ಇವತ್ತು 9th ಇದೆ. ಸೊ ಈ ಮಂತ್ಗೆ ನೀವು ಅಪ್ಲೈ ಮಾಡ್ತೀನಿ ಅಂದ್ರೆ ಟುಮಾರೋ ಇಸ್ ದ ಲಾಸ್ಟ್ ಡೇಟ್, ಯು ಕ್ಯಾನ್ ಅಪ್ಲೈ. ಅಕಸ್ಮಾತ್ ನಮ್ಗೆ ಈ ಮಂತ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನ ನೀವೇನ್ ಮಾಡ್ಕೋಬಹುದು, ಕ್ಲೀನ್ ಆಗಿ ಅದಕ್ಕೆ ಅಪ್ಲೈ ಮಾಡ್ಕೋಬಹುದು. ಸೊ ಅದಕ್ಕೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ. ಸೊ ಅದಕ್ಕೆ ಇದು ಏನಂದ್ರೆ ಕ್ಯಾಂಡಿಡೇಟ್ಸ್ ಏನಾಗಬೇಕು ಅಂದ್ರೆ ಇಂಟರ್ನ್ಶಿಪ್ಗೆ ಒನ್ಸ್ ಡ್ಯೂರಿಂಗ್ ದಿ ಫೈನಾನ್ಷಿಯಲ್ ಇಯರ್ ಒಂದೇ ಒಂದು ಕೋರ್ಸ್ಗೆ 1 ವರ್ಷಕ್ಕೆ ಅವ್ರು ಅಪ್ಲೈ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಇಯರ್ಗೆ ಬೇರೆ ಇದಕ್ಕೆ ನೀವು ಕೋರ್ಸ್ ಇದೆ, ಎಷ್ಟೊಂದು ಸಬ್ಜೆಕ್ಟ್ ಇದೆ, ಆ ಸಬ್ಜೆಕ್ಟ್ಗೆ ನೀವು ನೆಕ್ಸ್ಟ್ ಇಯರ್ ತಗೋಬಹುದು. ಬಟ್ 1 ವರ್ಷಕ್ಕೆ ಒಂದೇ ಇಂಟರ್ನ್ಶಿಪ್ ನೀವು ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ನ ನೀತಿ ಆಯೋಗ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಅವ್ರ ಹೆಸರುಗಳನ್ನ ಹಾಕ್ತಾರೆ. ಸೊ ನೀವು ಅದ್ರ ಪ್ರಕಾರ ನೀವು ಅಪ್ಲೈ ಮಾಡ್ಕೊಂಡು ಅಲ್ಲಿ ಹೋಗಿ ನಿಮ್ಗೆ ಎಲ್ಲ ಇಂಟಿಮೇಟ್ ಮಾಡ್ತಾರೆ. ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕಾಗತ್ತೆ, ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ಲೈ ಆದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ 75% ಅಟೆಂಡೆನ್ಸ್ ಇರಲೇಬೇಕು ಅಂತ ಹೇಳ್ತಾರೆ. ಸೊ ಅವ್ರದ್ದು ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಸೊ ನಿಮ್ಗೆ ಆ ಸರ್ಟಿಫಿಕೇಟ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ಯಾವ್ದು ಸಬ್ಜೆಕ್ಟ್ ಇದೆ ಅಂತಂದ್ರೆ ನಿಯರ್ಲಿ 25 ಸಬ್ಜೆಕ್ಟ್ ಇದೆ. ಇದೆಲ್ಲನೂ ಏನಾಗಿದೆ ಅಂತಂದ್ರೆ ಒಂಥರ ನಾಟ್ ಪರ್ಟೈನ್ ಟು ಓನ್ಲಿ ಒನ್ ಸಬ್ಜೆಕ್ಟ್. ಸೊ ಇದು ಟ್ರಾನ್ಸ್ ಡಿಸಿಪ್ಲಿನರಿ ಅಂತಲ್ಲ, ಆ ತರ ಇದೆ. ಸೊ ಎಷ್ಟೊಂದು ಇನ್ಫಾರ್ಮೇಶನ್ಗಳು ನಿಮ್ದು ಏನಿದೆಯಲ್ಲ ಆ ಎಲ್ಲ ಇನ್ಫಾರ್ಮೇಶನ್ಗಳು ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಆ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅದು 25 ಸಬ್ಜೆಕ್ಟ್ ಇದೆ. ನೀವು ಯಾವ ಸಬ್ಜೆಕ್ಟ್ ಬೇಕಾದ್ರೂ ತಗೋಬಹುದು. ಅಗೇನ್ ಅದು ಹೇಗಿರುತ್ತೆ ಅಂದ್ರೆ 6 ವೀಕ್ ಇಂದ 6 ಮಂತ್ಸ್ ತನಕ ಇರುತ್ತೆ. ನೀವು ಹೇಗ್ ಬೇಕಾದ್ರೂ ಅದನ್ನ ತಗೋಬಹುದು. ಅಂದ್ರೆ ವಾಟರ್ ರಿಸೋರ್ಸಸ್ ಇದೆ. ಈ ವಾಟರ್ ರಿಸೋರ್ಸ್ ಅಂದ್ರೆ ಜನರಲ್ ಇದೆ. ಕಾಮರ್ಸ್ ಹುಡುಗನು ತಗೋಬಹುದು, ಆರ್ಟ್ಸ್ ಹುಡುಗನು ತಗೋಬಹುದು, ಸೈನ್ಸ್ ಹುಡುಗರು ತಗೋಬಹುದು. ಅದೇ ತರ ಫಾರಿನ್ ಟ್ರೇಡ್ ಕಾಮರ್ಸ್ ಅಂತಿದೆ. ಸೊ ಸೈನ್ಸ್ ಅವ್ರಿಗೆ ಅದೆಲ್ಲ ಗೊತ್ತಿರಲ್ಲ. ಸೊ ಆ ಫೀಲ್ಡ್ ಅಲ್ಲಿ ಅವರು ತಗೋಬಹುದು. ಸೊ ಹಂಗಾಗಿ 25 ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಯಾವ ಸಬ್ಜೆಕ್ಟ್ ಇದೆಯಾ ಆ ಸಬ್ಜೆಕ್ಟ್ ಅಲ್ಲಿ ಅವ್ರು ಏನ್ ಮಾಡ್ಕೋಬಹುದು, ತಗೊಳ್ತಾ ಹೋಗ್ಬೋದು. ಸೊ ಅದಕ್ಕೆ ಅಗೇನ್ ಅಕಸ್ಮಾತ್ ನೀವೇನಾದ್ರು ಕಾಲೇಜಲ್ಲೇ ಓದ್ತಾ ಇದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಕಾಲೇಜಿಂದ ಒಂದು ಪರ್ಮಿಷನ್ ಲೆಟರ್ನ ತಗೋಬೇಕಾಗತ್ತೆ. NOC ನ ನೀವೇನ್ ಮಾಡ್ಬೇಕಾಗತ್ತೆ, ತಗೊಂಡು ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಇಷ್ಟು ನೀವು ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡ್ರೆ ಈಸಿಯಾಗಿ ಈ ಇಂಟರ್ನ್ಶಿಪ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಸೆಲೆಕ್ಟ್ ಆಯ್ತು ಅಂದ್ರೆ ನಿಮ್ ರೆಸ್ಯೂಮ್ಗೆ ಒಂದು ಗರಿ ಸಿಕ್ದಂಗೆ ಆಗತ್ತೆ, ಒಂದು ರೆಕ್ಕೆ ಸಿಕ್ದಂಗೆ ಆಗತ್ತೆ. ಸೊ ಯು ಕ್ಯಾನ್ ಟೆಲ್ ಅಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಹ್ಯಾವ್ ದಿ ಅಪರ್ಚುನಿಟಿ ಟು ಮೀಟ್ ಅದರ್ ಪೀಪಲ್. ಆ ಇಂಟರ್ನ್ಶಿಪ್ಗೆ ಬರುವಂತ ಟೀಚರ್ಸ್ ಇರ್ಬೋದು ಅಥವಾ ಅವ್ರ ಮೆಂಟರ್ಸ್ ಯಾರಿರ್ತಾರೋ ಅವ್ರು ಇರ್ಬೋದು, ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ಸ್ ಸಿಗ್ತಾ ಹೋಗುತ್ತೆ. ಸೊ ಎವ್ರಿ ಮಂತ್ 1 to 10th ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ನಿಮ್ಗೆ ಅದು ಫ್ರೀ ಆಗಿರುತ್ತೆ, ಓಪನ್ ಆಗಿರುತ್ತೆ. ಸೊ ನೀವು ಆ ಟೈಮಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಬೇಕು. ಹೇಳ್ದಂಗೆ ಈ 25 ಸಬ್ಜೆಕ್ಟ್ಸ್ ಇರುತ್ತೆ. ಆ 25 ಸಬ್ಜೆಕ್ಟ್ ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಬೇಕಾದ್ರೂ ತಗೋಬಹುದು. ಅಪ್ಲೈ ಮಾಡಿ. ಅದ ಬೆಸ್ಟ್ ಯುಟಿಲೈಸೇಷನ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಡೂಯಿಂಗ್ ಇಟ್, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.